ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸರ್ಗಮ್ ಪಾಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಕ್ರಂಚಿ ಕ್ಯೂಕಂಬರ್ ಬೋಟ್ ಚಾಟ್. ಇದೊಂದು ಸಲಾಡ್ ಅಂತ ಕೂಡ ನೀವು ಅನ್ಕೊಳ್ಬಹುದು. ಸ್ಯಾಲೆಡ್ ರೀತಿಲಿ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಇದು ಒಂದು ಸ್ನ್ಯಾಕ್ಸ್ ರೀತಿಲಿ ಕೂಡ ನಾವು ತಿನ್ಬೋದು. ಮಾಡೋದು ತುಂಬಾನೇ ಸುಲಭ, ಆದರೆ ಟೇಸ್ಟಲ್ಲಿ ಮಾತ್ರ, ರುಚಿಯಲ್ಲಿ ಮಾತ್ರ ತುಂಬಾನೇ ಅದ್ಭುತ. ದಿನ ನಾವು ಆಯಿಲ್ ಫ್ರೈಡ್ ಐಟಮ್ಸ್ನ ತಿನ್ನಲೇಬೇಕು ಅಂತ ಏನಿಲ್ಲ. ಈ ರೀತಿಯಾಗಿರುವಂಥ ಹೆಲ್ತಿ ಸ್ಯಾಲೆಡ್ನ ಕೂಡ ನಾವು ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು, ಹೇಗೆಲ್ಲ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 2 ಸೌತೆಕಾಯಿನ ತಗೊಂಡು ನಾನು ಈ ರೀತಿ ಸಿಪ್ಪೆಗಳನ್ನು ತೆಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕಿದ್ರೆ ಸಿಪ್ಪೆನ ತೆಗಿಬೋದು, ಇಲ್ಲಾಂದರೆ ಹಾಗೆ ಕೂಡ ನಾವು ಮಾಡ್ಕೊಳ್ಬಹುದು. ನಂತರ ನಾನು ಆ ಮೇಲೆ ಸ್ವಲ್ಪ ತುದಿ ಹಾಗೂ ಕೆಳಗೆ ಸ್ವಲ್ಪ ತುದಿನ ಕಟ್ ಮಾಡಿಕೊಂಡು ಈ ರೀತಿ ಮಧ್ಯದಲ್ಲಿ ಕಟ್ ಮಾಡಿ ಈ ರೀತಿ ನನ್ನ ನೈಫಿನ ಸಹಾಯದಿಂದ ಆ ತಿರುಳನ್ನು ಕಟ್ ಮಾಡಿಕೊಂಡು ಹಾಗೂ ಒಂದು ಸ್ಪೂನಿನ ಸಹಾಯದಿಂದ ನಾನು ಈ ರೀತಿ ಎಲ್ಲ ತಿರುಳನ್ನು ತೆಗೆದು ಒಂದು ಕಡೆ ಇಡ್ತಾ ಇದ್ದೀನಿ. ಇದು ಬಿಸಾಡೋದು ಬೇಡ, ಇದು ಅವಶ್ಯಕತೆ ಬೀಳುತ್ತೆ. ನೋಡಿ, ಈ ರೀತಿ ನಾವು ಒಂದು ಸ್ಪೂನಿನ ಸಹಾಯದಿಂದ ಕೂಡ ನಾವು ಈ ತಿರುಳನ್ನು ಈ ರೀತಿ ತೆಕ್ಕೊಳ್ಬಹುದು. ಈಗ ಇನ್ನೊಂದು ಸೌತೆಕಾಯಿನ ಕೂಡ ನಾವು ಇದೇ ರೀತಿ ತೆಗೆದು ಇಟ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ, ಎಷ್ಟು ಪರ್ಫೆಕ್ಟ್ ಆಗಿ ಎಷ್ಟು ಚೆನ್ನಾಗಿ ಬೋಟ್ ರೀತಿಲಿ ಬಂದಿದೆ ಅಂತ. ನಾವು ಉಳಿದಿರೋ ಅಂಥ ಸೌತೆಕಾಯಿನ ಕೂಡ ಈ ರೀತಿ ಮಾಡ್ಕೊಂಡು ಇಟ್ಕೊಳ್ಳೋಣ. ನಂತರ ಒಂದು ಬೌಲ್ಗೆ ಈ ತಿರುಳು ಏನಿರುತ್ತೆ ಒಂದು 4 ಟೀ ಸ್ಪೂನ್ ಅಷ್ಟು, ಅಂದರೆ ಎಷ್ಟು ಮಿಕ್ಕಿತೋ ಅಷ್ಟು ಕೂಡ ತಗೊಳ್ಳೋಣ. ನಂತರ ತುರಿದಿರೋವಂಥ ಕ್ಯಾರೆಟ್, ಅದನ್ನು ನಾವು ಒಂದು 4 ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡು, ನಂತರ ಒಂದು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ಅದನ್ನು ಕೂಡ 4 ಟೀ ಸ್ಪೂನ್ ಅಷ್ಟು ಹಾಕೊಳ್ಳೋಣ. ಹಾಗೂ ನಾನು ಇಲ್ಲಿ ಬೇಯಿಸಿರುವಂಥ ಕಾರ್ನ್, ಅದನ್ನು ಕೂಡ 4 ಟೀ ಸ್ಪೂನ್ ಅಷ್ಟು ನಾನು ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಅಷ್ಟು ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್, ಅರ್ಧ ಟೀ ಸ್ಪೂನ್ ಅಷ್ಟು ಚಾಟ್ ಮಸಾಲ, ಇವೆಲ್ಲದನ್ನು ನಾವು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವೇನು ಬೋಟ್ ಆಕಾರದಲ್ಲಿ ನಾವು ಕ್ಯೂಕಂಬರ್ನ ಕಟ್ ಮಾಡ್ಕೊಂಡಿದ್ವಲ್ಲ, ಸೌತೆಕಾಯಿನ ಕಟ್ ಮಾಡಿದ್ವಲ್ಲ, ಅದರೊಳಗೆ ಇದನ್ನ ಫಿಲ್ ಮಾಡ್ಕೊಳ್ಳೋಕ್ಕೆ ನಾವು ಈ ಮಿಶ್ರಣನ ಮಾಡ್ಕೊಳ್ತಾ ಇರೋದು. ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ, ನಮಗೆ ಇನ್ನೂ ಬೇಕಾದರೂ ಏನಾದರೂ ಗರಂ ಮಸಾಲ ಅಥವಾ ಜೀರಾ ಪೌಡರ್ ಏನಾದರೂ ಬೇಕಾದರೆ ಕೂಡ ನಾವು ಮಿಕ್ಸ್ ಮಾಡ್ಕೊಳ್ಬೋದು, ಅಥವಾ ನಾವು ಇದಕ್ಕೆ ಸ್ಪ್ರೌಟ್ಸ್ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನಾವು ಸಂಜೆ ಹೊತ್ತು ಫ್ರೈಡ್ ಮಾಡಿರೋವಂಥ ಎಣ್ಣೆ ಸ್ನ್ಯಾಕ್ಸ್ನ ತಿನ್ನೋ ಬದಲು ಈ ರೀತಿ ನಾವು ಹೆಲ್ದಿಯಾಗಿರೋವಂಥ ಸ್ನ್ಯಾಕ್ಸನ್ನು ಮಾಡ್ಕೊಂಡು ತಿನ್ಬೋದು. ನೋಡಿ, ನಂತರ ನಾನು ಒಂದು ಪ್ಲೇಟ್ಗೆ ನಾನೇನು ಕಟ್ ಮಾಡಿಕೊಂಡು ತಿರುಳೆಲ್ಲ ತೆಗೆದಿಟ್ಕೊಂಡಿದ್ನಲ್ಲ ಆ ಸೌತೆಕಾಯಿಗಳನ್ನು ಇಟ್ಕೊಂಡಿದ್ದೀನಿ, ಒಂದೊಂದಾಗಿ ಜೋಡಿಸ್ಕೊಂಡಿದ್ದೀನಿ. ನಂತರ ನಾನೇನು ಈಗ ಮಿಶ್ರಣ ಮಾಡ್ಕೊಂಡಿದ್ನಲ್ಲ ಆ ಮಿಶ್ರಣನ ಇದರೊಳಗೆ ಹಾಕ್ತೀನಿ. ನೋಡಿದ್ರಲ್ಲ ಎಷ್ಟೊಂದು ಚೆನ್ನಾಗಿದೆ ಅಂತ. ನೋಡೋದಕ್ಕೆ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ತಿನ್ನೋದಕ್ಕೆ ಕೂಡ ನಿಜವಾಗ್ಲೂ ಅಷ್ಟೇ ಚೆನ್ನಾಗಿತ್ತು. ನೋಡಿದ್ರಲ್ವಾ, ವಾವ್ ಅನ್ನೋ ರೀತಿಲೇ ಇತ್ತು. ನಂತರ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡಿದ ನಂತರ ನಿಮಗೆ ನಿಂಬೆಹಣ್ಣು ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಗೂ ನಾನು ನಂತರ ಇದಕ್ಕೆ ಒಂದು ಸೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟನ್ನು ಸ್ವಲ್ಪ ಎಕ್ಸ್ಟ್ರಾ ಮಾಡೋದಕ್ಕೆ ನಾನು ಸೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಸೇವ್ ಹಾಕ್ಕೊಂಡಿರೋದ್ರಿಂದ ತುಂಬಾ ಚೆನ್ನಾಗಾಗಿರೋವಂಥ ಚಾಟೇ ರೆಡಿಯಾಗಿದೆ ಅಂತ ಹೇಳ್ಬೋದು. ನಾವು ಈವ್ನಿಂಗ್ ಆಯಿಲಿ ಚಾಟ್ ತಿನ್ನೋದಕ್ಕಿಂತ ಅಥವಾ ಈವ್ನಿಂಗ್ ಆಯಿಲಿ ಫುಡ್ ತಿನ್ನೋದಕ್ಕಿಂತ ಈ ರೀತಿಯಾಗಿರುವಂಥ ಹೆಲ್ದಿ ಸ್ಯಾಲೆಡ್ ಚಾಟ್ನ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ನೋಡಿದ್ರಲ್ಲ ಎಷ್ಟು ಕಲರ್ಫುಲ್ಲಾಗಿ, ಎಷ್ಟೊಂದು ಅದ್ಭುತವಾಗಿ ಚೆನ್ನಾಗಿ ಕಾಣಿಸ್ತಿದೆ ಅಂತ. ತಿನ್ನೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ. ನಾನು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂತ. ಈಗ ಇದು ನಮ್ಗೆ ಯಾವಾಗ ಬೇಕೋ ಆವಾಗ ಮಾಡಿಕೊಂಡು ನಾವು ತಿನ್ಬಹುದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಾಗಿದೆ. ಮತ್ತೆ ಸಿಗೋಣ ನಮ್ಮ ಮುಂದಿನ ರೆಸಿಪಿಯಲ್ಲಿ. ಯಾರೆಲ್ಲ ನಮ್ಮ ಚಾನಲ್ ಸರ್ಗಮ್ ಪಾಕನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಒಮ್ಮೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನಮ್ಮ ಮುಂದಿನ ರೆಸಿಪಿ.